ಮೈಕ್ರೋ ಎಕನಾಮಿಕ್ಸ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಅರ್ಥಶಾಸ್ತ್ರ ವಿಷಯದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ಈ ಸೂಕ್ಷ್ಮ ಅರ್ಥಶಾಸ್ತ್ರದ ಸಿಲಾಬಸ್ಸನ್ನು ನೋಡಿದರೆ ಆಲ್ಮೋಸ್ಟ್ ನಮಗೆ ಇದೆಲ್ಲ ಗೊತ್ತಿದೆ ಅಂತಲೂ ಅನಿಸುತ್ತೆ ಕೆಲವೊಂದು ಸಲ. ಯಾಕಂತಂದ್ರೆ ಈ ಕಾನ್ಸೆಪ್ಟ್ಗಳನ್ನ ಈಗಾಗಲೇ ನಾವು ಹಿಂದಿನ ಕೋರ್ಸ್ಗಳಲ್ಲಿ ಕಲ್ತಿರ್ತೀವಿ. ಆದರೆ ಸಮಸ್ಯೆ ಏನು ಅಂತಂದರೆ ಇವುಗಳ ಬಗ್ಗೆ ಡೆಪ್ತಾಗಿ ನೋಡ್ಕೊಂಡಿರಂಗಿಲ್ಲ. ಸೊ ಭಾಳ ಸಲ ನಾವು ಎಕ್ಸಾಮ್ಕಂತೇಳಿ ಏನು ಮಾಡಿರ್ತೀವಿ, ಥಿಯರಿ ಎಕ್ಸಾಮ್ಸ್ ಇರ್ತವೆ ನಮ್ಮ, ಅದು ಡಿಗ್ರಿ ಎಕ್ಸಾಮ್ ಇರಲಿ ಅಥವಾ ಪಿ ಜಿ ಒಳಗಿರಲಿ, ಅವೆಲ್ಲ ಥಿಯರಿ ಎಕ್ಸಾಮ್ಸ್ ಇರೋದ್ರಿಂದ ಥಿಯರಿಯನ್ನು ಹೆಂಗೆ ಬರೀತೀವಲ್ಲ ಆ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ. ಈ ಎಲ್ಲ ಏನು ಸಿಲಾಬಸ್ಸನ್ನು ಅಥವಾ ಇವೆಲ್ಲ ಕಾನ್ಸೆಪ್ಟ್ಗಳನ್ನ ಆಲ್ಮೋಸ್ಟ್ ಆ ಲೆವೆಲಲ್ಲಿ ಸ್ಟಡಿ ಮಾಡಿರ್ತೀವಿ. ಆದರೆ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಆ ರೀತಿಯಾಗಿ ಇರೋದಿಲ್ಲ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಸೊ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ಬಂತಂದರೆ ಅಲ್ಲಿ ಮೈಕ್ರೋ ಎಕನಾಮಿಕ್ಸ್ನು ಬರುತ್ತೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತಲೂ ಕೂಡ ಬರುತ್ತೆ. ಇದಾದಮೇಲೆ ಬರುವಂಥ ಎಲ್ಲ ಉಳಿದ ಸಬ್ಜೆಕ್ಟ್ಗಳು ಬರ್ತವೆ. ಹಾಗಿದ್ಮೇಲೆ ನಾವೀಗ ಡಿಸ್ಕಷನ್ ಮಾಡ್ತಾ ಇರೋದು ಏನು ಅಂತಂತಂದ್ರೆ ಮೈಕ್ರೋ ಎಕನಾಮಿಕ್ಸ್ ಸಿಲಾಬಸ್ಸನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಬೇಕಾಗಿದ್ದು ಅವಶ್ಯಕತೆ ಇದೆ. ಅಂದರೆ ಇಡೀ 10 ಅಧ್ಯಾಯಗಳಲ್ಲಿ, ಅದು 10 ಸಬ್ಜೆಕ್ಟ್ಗಳಲ್ಲಿ, ಅಂದರೆ ನಿಮಗೇನು ಕೆಸೆಟ್ ಮತ್ತು ನೆಟ್ ಸಿಲಾಬಸ್ಸಿಗೆ ಸಂಬಂಧಪಟ್ಟಂಗೆ ಏನು 10 ಅಧ್ಯಾಯಗಳದಾವ, ಇದರಲ್ಲಿ ಹೆಚ್ಚು ಅಂಕಗಳು ಬರೋದು ಯಾವ ಒಂದು ಸಿಲಾಬಸ್ಸು ಅಂದರೆ ಅದು ಮೈಕ್ರೋ ಎಕನಾಮಿಕ್ಸ್ನ ಆಗಿರುತ್ತೆ. ಯಾಕಂದರೆ ನೀವು ಹಿಂದಿನ ಕ್ವಶನ್ ಪೇಪರ್ಗಳನ್ನ ಸ್ವಲ್ಪ ನೀವು ನೋಡಿದರೆ ಸೊ ಅಲ್ಲಿ ಆಲ್ಮೋಸ್ಟ್ ಮೈಕ್ರೋ ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ಸ್ಗಳು ಜಾಸ್ತಿ ಬಂದೇ ಇರ್ತವೆ. ಸೊ ಆದರೆ ಇವೆಲ್ಲ ಕಾನ್ಸೆಪ್ಟ್ ನೋಡಿ ಭಾಳ ಇಷ್ಟೇ ಸಿಲಾಬಸ್ ಆ್ಯಕ್ಚುಲಿ ಇರೋದೇ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಕ ಎಕನಾಮಿಕ್ಸಲ್ಲಿ ಮೈಕ್ರೋ ಎಕನಾಮಿಕ್ಸ್ ರಿಲೇಟೆಡ್ ಸಿಲಾಬಸ್ ಇಷ್ಟೇ ಇದೆ. ಬಟ್ ಇಷ್ಟೇ ಸಿಲಾಬಸ್ ಇದು ಅನಿಸುತ್ತಷ್ಟೇ. ಬಟ್ ಇದನ್ನು ಸ್ವಲ್ಪ ಡೆಪ್ತಾಗಿ ನೋಡ್ತಾ ಹೋದರೆ ನಮಗೆ ಕ್ವಶನ್ಸ್ಗಳು ಯಾವ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಬರ್ತಾವ ಅನ್ನೋದು ಕೂಡ ನಮಗೆ ಸ್ವಲ್ಪ ಕ್ಲಿಯರಿಟಿ ಇರಬೇಕಾಗತ್ತೆ. ಜೊತೆಗೆ ಅವುಗಳನ್ನ ಅರ್ಥ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಓನ್ಲಿ ಕೆಸೆಟ್ಟು ಮತ್ತು ನೆಟ್ ಎಕ್ಸಾಮ್ ನಾವು ಪಾಸ್ ಆಗಿವಿ ಹಾಗಾಗಿ ಇದು ಮುಗೀತು ಅಂತ ಅನ್ನಂಗಿಲ್ಲ. ಯಾಕಂದರೆ ಅದ್ರ ಮುಂದೆ ಬರುವಂತಹ ನೆಕ್ಸ್ಟು ಏನು ಅಪಾಯಿಂಟ್ಮೆಂಟ್ ಆಗುವಂತಹ ಏನು ಎಕ್ಸಾಮ್ಸ್ ಬರ್ತಾವಲ್ಲ ಅವಕ್ಕೂ ಕೂಡ ನಾವು ತಯಾರಾಗಬೇಕಾಗಿದೆ. ಹಾಗಾಗಿ ಇವುಗಳನ್ನು ನಾವು ಚೆನ್ನಾಗಿ ಓದಿದರೆ ನಮಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡ್ಕೊಂಡ್ಬಿಡಿ, ಸಿಂಪಲಾಗಿ ಹೇಳ್ಬೋದು, ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇದರೊಳಗೆ ಯಾವ್ಯಾವ ಕಾನ್ಸೆಪ್ಟ್ ಬರ್ತಾವ, ಸೊ ಯಾವುದನ್ನು ನಾವು ಓದ್ಕೊಳ್ಬೇಕಾಗಿದೆ ಅನ್ನೋದು ನೆಕ್ಸ್ಟ್ ಹೇಳ್ತೀನಿ ನಾನು. ಮತ್ತೆ ಅದೇ ರೀತಿ ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಕಾನ್ಸೆಪ್ಟ್ಗಳು ಬರ್ತಾವೆ, ಅವುಗಳು ಯಾವುದ್ರ ಬಗ್ಗೆ ನಾವು ಜಾಸ್ತಿ ಓದ್ಕೊಳ್ಬೇಕಾಗಿದೆ ಅನ್ನೋದನ್ನು ಒಂದೊಂದಾಗಿ ನಾನು ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸಸ್ಗಳನ್ನ ಕಂಟಿನ್ಯೂ ಮಾಡ್ತೀನಿ ನಾನು. ಇನ್ನು ಡಿಸಿಷನ್ ಮೇಕಿಂಗ್ ಅಂಡರ್ ಅನ್ಸರ್ಟನಿಟಿ ಟುವರ್ಡ್ಸ್ ರಿಸ್ಕ್ ಬಗ್ಗೆನೂ ಕೂಡ ಇದೆ. ಅಂದರೆ ಅನುಭೋಗಿಯ ವರ್ತನೆ ಬಗ್ಗೆನೇ ಆದ ನಂತರ ಉತ್ಪಾದಕರ ಬಗ್ಗೆ ಆದಮೇಲೆ ನೆಕ್ಸ್ಟು ಅಲ್ಲಿ ರಿಸ್ಕನ್ನು ಹೆಂಗೆ ತೆಗೆದುಕೊಳ್ಳಲಾಗುತ್ತೆ, ಸೊ ಹೇಗೆ ಲಾಭವನ್ನು ಪಡೆಯಲಾಗುತ್ತೆ ಅನ್ನುವಂಥ ವಿಚಾರ. ಇನ್ನು ಕಂಪಲ್ಸರಿ ಕ್ವಶನ್ ಬರೋದು ಎದ್ರ ಮೇಲೆ ಅಂತಂದ್ರೆ ಗೇಮ್ ಥಿಯರಿ ಮೇಲೆ ಕಂಪಲ್ಸರಿ ಕ್ವಶನ್ಸು ಬಂದೇ ಬರ್ತವೆ. ಅದರೊಳಗೆ ಏನೇನು ಕಾನ್ಸೆಪ್ಟ್ಗಳದಾವ ಸೊ ಅದ್ರಗಳ ಬಗ್ಗೆಯೂ ಕೂಡ ನಾನು ನಿಮಗೆ ಹೇಳ್ತೀನಿ. ಅಂದರೆ ಇದು ಆ್ಯಕ್ಚುಲಿ ಈ ಒಂದು ಇಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೈಲೈಟ್ ಮಾಡ್ತಾ ಇರೋದು ಏನು ಅಂತಂದರೆ ಭಾಳ ಜನ ಬೇಸಿಕ್ಕಾಗಿ ಈಗ ಕೆಸೆಟ್ ನೆಟ್ಟಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತಾರೆ. ಇನ್ನೂ ಕೆಲವೊಬ್ರು ಈಗಾಗಲೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೂ ಕೂಡ ಅವರಿಗೆ ಏನೋ ಒಂದು ಸ್ವಲ್ಪ ಇನ್ನೂ ಸಬ್ಜೆಕ್ಟ್ ಅಷ್ಟು ಗ್ರಿಪ್ ಸಿಕ್ಕಿರಂಗಿಲ್ಲ. ಸೊ ಅಂಥವ್ರಿಗೂ ಕೂಡ ಹೆಂಗೆ ಓದ್ಕೊಳ್ಬೇಕು ಅಂತ ಒಂದು ಟೆಕ್ನಿಕನ್ನು ಹೇಳುವಂತಹ ಉದ್ದೇಶ ಇದು. ನೆಕ್ಸ್ಟು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆನಾ. ಮೈಕ್ರೋ ಎಕನಾಮಿಕ್ಸ್ ಅಂತಂದರೆ ಇವೆಲ್ಲ ಮೇನ್ ಇಂಪಾರ್ಟೆಂಟ್. ಅನುಭೋಗಿಗಳ ಬಗ್ಗೆ, ಉತ್ಪಾದಕರ ಬಗ್ಗೆ, ಮಾರುಕಟ್ಟೆಯ ಬಗ್ಗೆ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತಾವೆ. ಅದರೊಳಗೆ ಭಾಳ ಟೈಪ್ಸ್ ಬರ್ತಾವೆ. ಅದನ್ನೆಲ್ಲ ಈಗ ಡೀಟೇಲಾಗಿ ಹೇಳೋದಿಲ್ಲ, ಯಾಕಂದರೆ ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ನೋಡ್ಕೊಳ್ಬೇಕಾಗಿದೆ. ಇನ್ನು ಫ್ಯಾಕ್ಟರ್ ಪ್ರೈಸಿಂಗ್ ಅಂದರೆ ಉತ್ಪಾದನಾಂಗಗಳಿಗೆ ಕೊಡುವಂಥ ಪ್ರತಿಫಲಕ್ಕೆ ನಾವು ಫ್ಯಾಕ್ಟರ್ ಪ್ರೈಸಿಂಗ್ ಅಂತ ಕರಿತೀವಿ. ಅದು ಹೇಗೆ, ಅವುಗಳ ಮೇಲೆ ಸಂಬಂಧಪಟ್ಟ ಸಿದ್ಧಾಂತಗಳು ಏನೇನಿದಾವೆ ಅದನ್ನು ಸ್ಟಡಿ ಮಾಡ್ತೀವಿ. ಇನ್ನು ಫೈನಲ್ ಎಲ್ಲಿ ಬರ್ತೀವಿ ಅಂದ್ರೆ ಈಕ್ವಿಲಿಬ್ರಿಯಂ ಥಿಯರಿ ಬಗ್ಗೆ. ಅಂದ್ರೆ ಸಮತೋಲನ ಹೇಗೆ ಏರ್ಪಡುತ್ತೆ ಆರ್ಥಿಕತೆಯಲ್ಲಿ ಅಥವಾ ವೈಯಕ್ತಿಕವಾಗಿ ಗರಿಷ್ಠ ಮಟ್ಟದ ಲಾಭ ಅಥವಾ ತುಷ್ಟಿಗುಣ ಅಥವಾ ತೃಪ್ತಿಯನ್ನು ಹೆಂಗೆ ಪಡೆಯಲಾಗುತ್ತೆ ಅನ್ನುವಂಥ ಒಂದು ವಿಶೇಷವಾದ ಅಧ್ಯಯನ ಇದು. ಇದಾದಮೇಲೆ ಅಡ್ವಾನ್ಸ್ ಆಗಿ ಮತ್ತೆ ಏನಾಗುತ್ತೆ ಇಲ್ಲಿ, ಎಫಿಷಿಯನ್ಸಿ ಕ್ರೈಟೀರಿಯಾ ಸ್ಟಾರ್ಟ್ ಆಗುತ್ತೆ. ಅಂತಂದ್ರೆ ಪೆರೆಟೋ ಮತ್ತು ಪೆರೆಟೋ ಅವರ ಆಪ್ಟಿಮಿಲಿಟಿ ಬಗ್ಗೆ ಇದೆ, ಆಮೇಲೆ ಕೋಲ್ಡರ್ ಮತ್ತು ಹಿಗ್ಸ್ ಅವ್ರ ಬಗ್ಗೆ ಇದೆ, ಮತ್ತು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಬಗ್ಗೆಯೂ ಕೂಡ ಇದೆ. ಸೊ ಇವು ಕೂಡ ಇಂಪಾರ್ಟೆಂಟ್ ಆಗ್ತವೆ, ಯಾಕಂದರೆ ಸಿಲೆಬಸ್ಗೆ ಇಟ್ಟಿದ್ದಾರೆ ಅಂದಮೇಲೆ ಇವುಗಳ ಬಗ್ಗೆ ಕ್ವಶನ್ಸನ್ನು ಕೇಳ್ತಾರೆ. ಇನ್ನು ವೆಲ್ಫೇರ್ ಎಕನಾಮಿಕ್ಸ್ ಅಂತೂ ಸಪ್ರೇಟಾಗಿನೇ ಸ್ಟಡಿ ಮಾಡಲೇಬೇಕು ನಾವು. ಓಕೆನಾ. ಇದು ಫಂಡಮೆಂಟಲ್ ಥಿಯರಿ ಅಂತ ಬರುತ್ತೆ, ಮತ್ತು ಸೋಷಿಯಲ್ ವೆಲ್ಫೇರ್ ಫಂಕ್ಷನ್ ಕೂಡ ಬಂದೇ ಬರುತ್ತೆ. ನೆಕ್ಸ್ಟು ಅಸಿಮೆಟ್ರಿಕ್ ಇನ್ಫಾರ್ಮೇಷನ್ನು ಮತ್ತು ಅಡ್ವರ್ಸ್ ಸೆಲೆಕ್ಷನ್ ಆ್ಯಂಡ್ ಮಾರಲ್ ಹೆಜಾರ್ಡ್ ಬಗ್ಗೆಯೂ ಕೂಡ ಇದೆ. ಸೊ ಅಂದರೆ ಇಲ್ಲಿ ಆಲ್ಮೋಸ್ಟ್ ಒಂದು ಐ ಥಿಂಕ್ 15ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಮೈಕ್ರೋ ಎಕನಾಮಿಕ್ಸ್ ಮೇಲೆ ಬಂದೇ ಬರ್ತವೆ. ಪಿಕ್ಸ್
100%. ಹಾಗಾದರೆ ಇಲ್ಲಿರೋ ಕಾನ್ಸೆಪ್ಟನ್ನು ಗಮನಿಸಿದ್ರೆ ನಾವು ಎಲ್ಲವನ್ನು ಓದ್ಕೊಂಡ್ರೆ ಕಂಪಲ್ಸರಿ ನಮಗೆ 15ಕ್ಕಿಂತ ಹೆಚ್ಚು ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡುವಷ್ಟು ಎಬಿಲಿಟಿಯನ್ನು ಬೆಳೆಸ್ಕೊಳ್ತೀವಿ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ 15ಕ್ಕಿಂತ ಹೆಚ್ಚು ಆಲ್ಮೋಸ್ಟ್ 20ಕ್ಕಿಂತ ಹೆಚ್ಚು ಕ್ವಶನ್ ಬರ್ಬೋದು ಕೆಲವೊಂದು ಸಲ, ಹೇಳಿಕ್ಕಾಗಂಗಿಲ್ಲ. ಅಲ್ಲಿ ಯಾವುದೇ ರೂಲ್ ಇಲ್ಲ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಮೇಲೆ ಇಷ್ಟೇ ಕ್ವಶನ್ ಕೇಳ್ತೀವಿ ಅನ್ನುವಂಥ ರೂಲ್ ಇಲ್ಲ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗೆ. ಸೊ ಅವರು ಇಷ್ಟೇ ಕ್ವಶನ್ಸ್ಗಳನ್ನು ಕೇಳ್ತಂತ ಹೇಳಕ್ಕೆ ಬರಲ್ಲ. ಆಲ್ಮೋಸ್ಟ್ ಒಂದು 15ಕ್ಕಿಂತ ಹೆಚ್ಚಿಗೆ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳಿರ್ತಾರೆ, ಅದು 20 ಜಾಸ್ತಿನೂ ಇರ್ಬೋದು. ಹಾಗಾಗಿ ಯಾಕಂದರೆ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇಲ್ಲಿರುವಂಥ ಕಾನ್ಸೆಪ್ಟನ್ನು ಗಮನಿಸಿದ್ರೆ ಇವುಗಳನ್ನ ಚೆನ್ನಾಗಿ ಓದ್ಕೊಂಡ್ರಿ ಅಂತಂದರೆ 100% ಜಾಸ್ತಿ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವು ಏನು ಮಾಡೋಣ ಅಂತಂದರೆ, ಫಸ್ಟ್ ಥಿಯರಿ ಆಫ್ ಕನ್ಸ್ಯೂಮರ್ ಸಂಬಂಧಪಟ್ಟಂಗೆ ಏನೇನು ಓದ್ಕೊಳ್ಬೇಕಾಗಿದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಬಿಡೋಣ. ಅದಾದಮೇಲೆ ಮತ್ತೆ ಉಳಿದಂಥ ಕಾನ್ಸೆಪ್ಟ್ಗಳನ್ನು ಕೂಡ ಮತ್ತೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ನಾವು ಕಂಟಿನ್ಯೂ ಮಾಡೋಣ ಅದ್ರ ಬಗ್ಗೆ. ಸೊ ಫಸ್ಟಿಗೆ ಈಗ ನಾವು ನೋಡ್ಕೊಳ್ಳೋದೇನು ಅಂತಂದ್ರೆ, ಓಕೆ, ಆ್ಯಕ್ಚುಲಿ ನಮಗೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಥವಾ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತೇಳಿ ಏನು ಬರುತ್ತೆ ಎಕನಾಮಿಕ್ಸಲ್ಲಿ, ಆ್ಯಕ್ಚುಲಿ ಇಲ್ಲಿ ಇನ್ನೂ ಇದಷ್ಟೇ ಇಲ್ಲ, ಇನ್ನೂ ಕೂಡ ರಿಲೇಟೆಡ್ ಇರುತ್ತೆ ಇನ್ಫಾರ್ಮೇಷನ್, ಇಲ್ಲ ಅಂತಲ್ಲ. ಆ್ಯಕ್ಚುಲಿ ಇನ್ ಡೆಪ್ತಾಗಿ ಹೋದರೆ ಇನ್ನೂ ಬರುತ್ತೆ. ಬಟ್ ನಮಗೆ ಒಂದು ಲೆವೆಲಲ್ಲಿ ನಮಗೆ ಕಾನ್ಸೆಪ್ಟ್ಗಳು ಮೊದಲು ಫಿಕ್ಸ್, ನಮ್ಮ ಮೈಂಡಲ್ಲಿ ಫಿಕ್ಸ್ ಅಂದರೆ ನಮ್ಮ ಮೈಂಡಲ್ಲಿ ಇದು ಸೂಕ್ಷ್ಮ ಅರ್ಥಶಾಸ್ತ್ರ ಬರುವಂಥ ಅನುಭೋಗಿಯ ವರ್ತನೆಗೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರುವಂಥ ಕಾನ್ಸೆಪ್ಟ್ ಆಗಿದೆ ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಬೇಕಾಗತ್ತೆ. ಅಂತಹವುಗಳನ್ನು ನಾನಿಲ್ಲಿ ಹೈಲೈಟ್ ಮಾಡಿದ್ದೇನೆ. ಇದು ಗೊತ್ತೇ ಇರಬೇಕು ನಿಮಗೆ. ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ ಬಂತಂದರೆ ಇವೆಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ನಮ್ಗೆ ಅರಿವಿರಬೇಕು. ಆದಾಗ ಮಾತ್ರ ಏನಾಗುತ್ತೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂಥ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಇನ್ನು ಉತ್ಪಾದನೆ ವೆಚ್ಚ ಅದೆಲ್ಲ ಬೇರೆ, ಮತ್ತು ಆಮೇಲೆ ನೋಡೋಣ. ಸೊ ಈಗ ಏನೇನು ನೋಡ್ಕೊಳ್ಬೇಕಾಗಿದೆ ನಾವು, ಸೊ ವೆರಿ ಇಂಪಾರ್ಟೆಂಟ್ ಅಲ್ಲ, ಏನೇನು ನೋಡ್ಕೊಳ್ಬೇಕಾಗಿದೆ ಅಂತಂದರೆ, ಫಸ್ಟಿಗೆ ಹೈಲೈಟ್ ಆಗೋದು ತುಷ್ಟಿಗುಣದ ವಿಶ್ಲೇಷಣೆಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಡ್ಬೇಕು. ತುಷ್ಟಿಗುಣ ಅಂದರೆ ಏನು, ತೃಪ್ತಿ ಅಂದರೆ ಏನು, ತುಷ್ಟಿಗುಣ ಮತ್ತು ತೃಪ್ತಿಗೆ ನಡುವೆ ಇರುವಂಥ ವ್ಯತ್ಯಾಸಗಳೇನು, ಓಕೆನಾ. ನೆಕ್ಸ್ಟು ತುಷ್ಟಿಗುಣವನ್ನು ಅಳೆಯುವಂಥದ್ದು ಅಥವಾ ಮಾಪನ ಮಾಡುವಂಥದ್ದು ಹೇಗಿರುತ್ತೆ. ಎಕ್ಸಾಕ್ಟ್ಲಿ TU ಮತ್ತು MU ಇಂಪಾರ್ಟೆಂಟ್. ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಅಂದರೆ ಕನ್ನಡದಲ್ಲಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಸೊ ಇದು ನೋಡ್ಲಿಕ್ಕೆ ಬಹಳ ಈಸಿ ಅನಿಸ್ತಿರುತ್ತೆ ಕೆಲವೊಂದು ಸಲ. ನಾವು PUC ಲೆವೆಲ್ ಕಲಿತೀವಿ, ಡಿಗ್ರಿ ಲೆವೆಲ್ ಕಲಿತೀವಿ, PG ಲೆವೆಲ್ ಕಲಿತೀವಿ, ಎಲ್ಲ ಕಲಿತಿರ್ತೀವಿ ಆಲ್ಮೋಸ್ಟ್. ಬಟ್ ಕ್ವಶನ್ಸ್ ಹೆಂಗೆ ಟ್ವಿಸ್ಟ್ ಮಾಡ್ತಾರೆ ಅದು ನಮಗೆ ಕ್ಯಾಚ್ ಆಗಂಗಿಲ್ಲ. ಸೊ ಹಾಗಾಗಿ ಇವುಗಳನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬಳಸಲಾಗುವಂಥ ಮ್ಯಾಥಮೆಟಿಕಲ್ ಫಾರ್ಮುಲಾಗಳ ಬಗ್ಗೆ ನೋಡ್ಕೊಳ್ಬೇಕು, ಓಕೆನಾ. ಸೊ ಅದು ಕೂಡ ಗೊತ್ತಿರಬೇಕು. ಜೊತೆಗೆ ತುಷ್ಟಿಗುಣದ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಇರಬೇಕು. ತುಷ್ಟಿಗುಣ ನಿಜವಾಗ್ಲೂ ಹಂಗಂದ್ರೆ ಏನು, ಕ್ವಶನ್ ಅವ್ರು ಟ್ವಿಸ್ಟ್ ಮಾಡಿ ಕೇಳಿದರೂ ಕೂಡ ನಮಗೆ ಸಡನ್ನಾಗಿ ಕ್ಯಾಚ್ ಆಗಬೇಕು. ಹಂಗೆ ಆ ಲೆವೆಲಲ್ಲಿ ತುಷ್ಟಿಗುಣ ಅಂದರೆ ಏನು ಅನ್ನೋಂಥ ಒಂದು ವಿಚಾರವನ್ನು ಕ್ಲಿಯರಾಗಿ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಳ್ಳೋ ರೀತಿಯಲ್ಲಿ ನೀವು ಸ್ಟಡಿ ಮಾಡಿರಬೇಕು. ಐ ಥಿಂಕ್ ಒಂದಂದ್ರೂ ಪ್ರಶ್ನೆ ಫಿಕ್ಸ್ ಬರುತ್ತೆ ಅದ್ರ ಮೇಲೆ, ಬಟ್ ಅದಕ್ಕಿಂತ ಹೆಚ್ಚು ಕೂಡ ಕ್ವಶನ್ ಬರಬಹುದು, ಓಕೆನಾ. ಇನ್ನು ತುಷ್ಟಿಗುಣಕ್ಕೆ ರಿಲೇಟೆಡ್ ಇರುವಂಥ ಇನ್ನೊಂದು ಯಾವುದು ಕಾನ್ಸೆಪ್ಟು, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಇದು ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳಿರುವಂಥದ್ದು, ಓಕೆನಾ. ಸೊ ಇದಕ್ಕೊಂದು ಲಿಂಕ್ ಇದೆ. ಅದು ಆ್ಯಕ್ಚುಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಮತ್ತು ಇದಕ್ಕೆ ಲಿಂಕ್ ಇದೆ. ಸಂಖ್ಯಾಸೂಚಕ ವಿಧಾನ ಇದೆ ನೋಡಿ, ಅಥವಾ ಪ್ರಮಾಣಾತ್ಮಕ ತುಷ್ಟಿಗುಣದ ವಿಶ್ಲೇಷಣೆಗೆ ಸಂಬಂಧಪಟ್ಟಂಗೆ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳಿರುವಂತಹ ನಿಯಮ ಇದು, ಓಕೆನಾ. ಇದಕ್ಕೆ ಕಾರ್ಡಿನಲ್ ಯುಟಿಲಿಟಿ ಅನಲೈಸಿಸ್ ಅಂತ ಕೂಡ ಕರಿತೀವಿ, ಓಕೆನಾ. ಹಾಗಿದ್ಮೇಲೆ ಇವರು ಆ್ಯಕ್ಚುಲಿ ಈ ನಿಯಮ ಇದು ಹೆಂಗೆ ಕ್ವಶನ್ ಕೇಳ್ತಾರೆ ನೋಡಿ. ಈ ನಿಯಮ ಅಂದರೆ ಆಲ್ಫ್ರೆಡ್ ಮಾರ್ಷಲ್ ಅವ್ರ ಹೆಸರು ಬರುತ್ತೆ, ಇಲ್ಲಂತಲ್ಲ. ಬಟ್ ಆಲ್ಫ್ರೆಡ್ ಮಾರ್ಷಲ್ ಅವರಿಂದಲೇ ಈ ನಿಯಮ ಸೃಷ್ಟಿ ಆದದ್ದಲ್ಲ. ಇದಕ್ಕಿಂತ ಮೊದಲು H ಗೋಷನ್ ಅವರು ಏನು ಮಾಡಿದ್ದಾರೆ, ಈ ನಿಯಮವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಿದ್ಮೇಲೆ H ಗೋಷನ್ ಅವರ ಮೊದಲ ನಿಯಮ ಯಾವುದು ಅಂತ ಕ್ವಶನ್ ಕೇಳ್ತಾರೆ, ಅದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮನ ಅಂತ ಕರಿಬೇಕಾಗತ್ತೆ. ಬಟ್ ಅದನ್ನು ಡೆವಲಪ್ಮೆಂಟ್ ಮಾಡಿದವರು ಯಾರು, ಆಲ್ಫ್ರೆಡ್ ಮಾರ್ಷಲ್. ಸೊ ಆಲ್ಫ್ರೆಡ್ ಮಾರ್ಷಲ್ ಅವರ ವಿಚಾರಗಳು ಏನಾಗಿದ್ದಾವೆ ಅಂತಂದರೆ ತುಷ್ಟಿಗುಣ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದನ್ನು ಅಳತೆ ಮಾಡ್ಬೋದು, ಅದು ಸಂಖ್ಯೆಗಳ ಮೂಲಕ ಅಳತೆ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಹೀಗಾಗಿ ಬಹಳ ಟ್ವಿಸ್ಟ್ ಇರುವಂತಹ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳ್ತಾರೆ. ಜೊತೆಗೆ H ಗೋಷನ್ ಅವರ ಇನ್ನೊಂದು ನಿಯಮ ಇದೆ, ಯಾವುದು, ಸಮ ಉತ್ಪನ್ನ ಅಥವಾ ಸಮ ತುಷ್ಟಿಗುಣದ ನಿಯಮ ಅಂತ ಬರುತ್ತೆ. ಸೊ ಹಾಗಿದ್ಮೇಲೆ ಸಮ ತುಷ್ಟಿಗುಣದ ನಿಯಮ ಯಾಕೆ ಬಂತು ಅಂದರೆ, ಇಳಿಮುಖ ಸೀಮಾಂತ ತುಷ್ಟಿಗುಣದಲ್ಲಿ ನಿಯಮದಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನು ಸುಧಾರಿಸೋ ಸಲುವಾಗಿ ತಂದಿರುವಂಥ ನಿಯಮ ಇದು. ಸೊ ಹೀಗೆ ಲಿಂಕ್ ಇರಬೇಕು, ನಮ್ಗೆ ಲಿಂಕ್ ಕೊಟ್ಟು ಸ್ಟಡಿ ಮಾಡ್ತಿರ್ಬೇಕು. ಈ ಎರಡೂ ನಿಯಮಗಳಿಗೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ 1-2 ಕ್ವಶನ್ಸ್ ಅಂದರೂ ಕಾಮನ್ ಆಗಿ ಕೇಳಿರ್ತಾರೆ, ಇದಂತರೂ ಓಕೆ. ನೆಕ್ಸ್ಟು ಅಂದರೆ ಇದು ಆಲ್ಫ್ರೆಡ್ ಮಾರ್ಷಲ್ ಮುಗೀತು. ನೆಕ್ಸ್ಟ್ ಇರುವಂಥದ್ದು ತುಷ್ಟಿಗುಣವನ್ನು
ಒಂದು ಸ್ವಲ್ಪ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ತುಷ್ಟಿಗುಣ ಆದಮೇಲೆ ತೃಪ್ತಿ ಅಂತ ಬರುತ್ತೆ. ಇದರ ನಡುವೆ ಇರುವಂಥ ಸಂಬಂಧಗಳನ್ನ ಮತ್ತು ತೃಪ್ತಿಯನ್ನು ಹೆಂಗೆ ಗರಿಷ್ಠಗೊಳಿಸಲಾಗುತ್ತದೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಅನ್ನಲಿಕ್ಕೆ ಶ್ರೇಣಿ ಅಥವಾ ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ವಿಧಾನ ಅಂತ ಬರುತ್ತೆ. ಅಲ್ಲಿ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಆರ್ಡಿನಲ್ ಯುಟಿಲಿಟಿ ಅಂತ ಕರಿತೀವಿ. ಓಕೆನಾ. ಸೊ ಹೀಗಿದ್ದಾಗ ಇದನ್ನು ಯಾವುದ್ರ ಮೂಲಕ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ ಇಂಡಿಫರೆನ್ಸ್ ಕರ್ವ್ ಅಂತ ಬರ್ತವೆ. ಅಂತಂದ್ರೆ ಏನು, ಈಗ ನೋಡಿ ಔದಾಸೀನ ಅಥವಾ ಉದಾಸೀನ ವಕ್ರರೇಖೆ ಅಂತ ಕರಿತೀವಿ. ಆ ವಕ್ರರೇಖೆಗಳಂದ್ರೆ ಏನು, ಅವು ಹೆಂಗಿರ್ತಾವೆ, ಅವುಗಳ ಲಕ್ಷಣ ಆಗಿರಲಿ, ಏನು ಅಸಂಪ್ಷನ್ಸ್ ಆಗಿರಲಿ, ಸೊ ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತಲ್ಲ. ಸೊ ಇವುಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಎಮ್ ಆರ್ ಎಸ್ ಕಾನ್ಸೆಪ್ಟ್ ಯಾಕೆ ಬಂತು ಅಂತಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಕಾರಣ ಇಷ್ಟೇ, ಎಮ್ ಆರ್ ಎಸ್ ಅಂತಂದರೆ ಉದಾಸೀನ ವಕ್ರರೇಖೆ ಸ್ಟ್ರೇಟ್ ಬರೋಂಗಿಲ್ಲ, ಅದು ಏನಾಗುತ್ತೆ ಮೂಲಕ್ಕೆ ಪೀನ್ ಆಗಿರುತ್ತೆ. ಇದಕ್ಕೆ ಕಾರಣಗಳು ಏನು ಅಂದರೆ ಮೇನ್ ಎಮ್ ಆರ್ ಎಸ್ಸನ್ನು ಹೆಂಗೆ ಕಂಡುಹಿಡಿತಾರೆ, ಅದರ ಉದ್ದೇಶ, ಅದನ್ನು ಬಳಸೋ ಉದ್ದೇಶ ಏನು, ಅದರ ಮೀನಿಂಗ್ ಏನು, ಅದರ ಫಾರ್ಮುಲಾವನ್ನು ಹೀಗೆಲ್ಲ ಕ್ವಶನ್ ಕೇಳಬಹುದು. ಓಕೆನಾ. ಸೊ ಹಾಗಿದ್ಮೇಲೆ ಅದನ್ನು ಹಿಗ್ಸ್ ಅವರು ಹೆಚ್ಚಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಅದಂತೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮ್ಗೆ. ಬಟ್ ನಾವು ಯಾವ ಕಾನ್ಸೆಪ್ಟನ್ನು ನೋಡ್ಕೊಳ್ಬೇಕಾಗಿದೆ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಬಂತಂದರೆ ನಾವು ನೋಡ್ಕೊಳ್ಬೇಕಾಗಿದ್ದು ಯಾವುದು ಅನ್ಲಿಕ್ಕೆ ಇದನ್ನು ಗಮನಿಸಬೇಕು. ಇನ್ನು ನೋಡ್ಕೋಬೇಕು ಮತ್ತೆ ಯಾವುದು, ಬಜೆಟ್ ರೇಖೆ ಯಾರಿಗೆ ಸಂಬಂಧಪಟ್ಟಿದೆ, ಅನುಭೋಗಿಯ ಆದಾಯಕ್ಕೆ ಸಂಬಂಧಪಟ್ಟಿದೆ. ಅನುಭೋಗಿ ತನ್ನ ನಿರ್ದಿಷ್ಟ ಆದಾಯದಲ್ಲಿ ಎಷ್ಟು ಸರಕನ್ನು ಕೊಂಡುಕೊಳ್ತಾನೆ ಅದಕ್ಕಿಂತ ಹೆಚ್ಚಿಗೆ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥದನ್ನು ಒಂದು ಡಯಾಗ್ರಾಮೆಟಿಕಲಿ ಅಥವಾ ಒಂದು ರೇಖೆಯ ಮೂಲಕ ನಮ್ಮನ್ನು ಪ್ರೆಸೆಂಟ್ ಮಾಡುವಂಥದ್ದು ಇರುತ್ತೆ. ಸೊ ಅಲ್ಲಿ ಹೇಗೆ ಅನುಭೋಗಿ ತನ್ನ ಆಯ್ಕೆಗಳನ್ನ ಮಾಡ್ಕೊಳ್ತಾನೆ ಅನ್ನೋದು ಕೂಡ ಕಾರಣ ಇದೆ ಅದಕ್ಕೆ. ಗ್ರಾಹಕ ಸಮತೋಲನ ಅಂದರೆ ಅದೇ ಅನುಭೋಗಿಯ ಸಮತೋಲನ ಅಂತ ಅರ್ಥ. ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ಅಂತ ಕರಿತೀವಿ, ಅಥವಾ ಆದರ್ಶ ಆಯ್ಕೆ ಅಂತ ಕೂಡ ಕರಿಬೋದು. ಅಂದರೆ ಹೇಗೆ ಆದರ್ಶ ಆಯ್ಕೆ ಆಗಿರುತ್ತೆ, ಅನುಭೋಗಿಗೆ ತನ್ನ ನಿರ್ದಿಷ್ಟ ಆದಾಯದಲ್ಲಿ ಹೆಚ್ಚು ತೃಪ್ತಿನೂ ಸಿಕ್ಕಿರಬೇಕು. ಓಕೆನಾ. ಪ್ಲಸ್ ಹಣನೂ ಕೂಡ ಅಥವಾ ಹಣವನ್ನು ಕೂಡ ಅಥವಾ ಆದಾಯವನ್ನು ಕೂಡ ವ್ಯರ್ಥವಾಗಿ ಬಳಕೆ ಮಾಡಿರಬಾರ್ದು. ಅಂಥ ಒಂದು ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಅನುಭೋಗಿ ನಿರ್ಧಾರ ಮಾಡ್ತಾ ಇರ್ತಾನೆ. ಅಂಥ ಒಂದು ವ್ಯವಸ್ಥೆಯನ್ನು, ಸಿಸ್ಟಮನ್ನು ಇದು ತೋರಿಸ್ಕೊಡತ್ತೆ. ನೆಕ್ಸ್ಟ್ ಬರುವಂಥದ್ದು ಬೇಡಿಕೆ ನಿಯಮ ಮತ್ತು ಅದರ ರೇಖೆ. ನೋಡಿ ನಿಜವಾಗ್ಲೂ ಭಾಳ ಜನ ಹೇಳ್ತಿರ್ತಾರೆ, ಇಲ್ಲಿ ಒಳಾರ್ಥ ಹೆಂಗಿದೆ ನೋಡಿ, ಸ್ವಲ್ಪ ಗಮನಿಸಿ ನೀವು. ಬೇಡಿಕೆ ನಿಯಮ ಅನ್ನೋದು ಸೃಷ್ಟಿಯಾಗಿದ್ದು ಎದರಿಂದ ಅಂದರೆ ತುಷ್ಟಿಗುಣದ ಕಲ್ಪನೆಯಿಂದನೇ ಸೃಷ್ಟಿಯಾಗಿದೆ. ಬೇಡಿಕೆ ಒಂದು ಸರಕಿಗೆ ಸೃಷ್ಟಿ ಆಗಬೇಕಾದ್ರೆ ಮೇನ್ ಕಾರಣ ಏನು, ತುಷ್ಟಿಗುಣ ಇಲ್ಲದೆ ಯಾವುದೇ ಸರಕಿಗೆ ಬೇಡಿಕೆ ಸೃಷ್ಟಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಳಿಮುಖ ಸೀಮಾ ತುಷ್ಟಿಗುಣ ನಿಯಮವನ್ನು ಕೂಡ ಬೇಡಿಕೆ ನಿಯಮ ಅಂತ ಕರೀತಾರೆ. ಓಕೆನಾ. ಸೊ ಹೀಗೆ ಟ್ವಿಸ್ಟ್ ಮಾಡ್ತಾರೆ, ನಮಗೆ ಒಳಾರ್ಥ ಗೊತ್ತಾಗಂಗಿಲ್ಲ. ನಿಜ ಹೇಳಬೇಕಂತಂದರೆ ನಾವು ಮೇಲ್ನೋಟಕ್ಕೆ ಪುಸ್ತಕ ಓದಿರ್ತೀವಿ, ಪುಸ್ತಕದ ಪ್ರಕಾರ ನೆನ್ಪಿಟ್ಕೊಂಡಿರ್ತೀವಿ ಹೊರತು ಇನ್ನರ್ ಒಳಗಿನ ಒಂದು ಅರ್ಥಗಳು ಗೊತ್ತಾಗಂಗಿಲ್ಲ ನಮಗೆ. ಅವು ಗೊತ್ತಾಗಬೇಕಂತಂದರೆ ಭಾಳ ಸಲ ನಾವು ಬುಕ್ಸ್ಗಳನ್ನ ರಿಪೀಟಾಗಿ ಓದಿರಬೇಕು, ಹೆಚ್ಚು ಬುಕ್ಸ್ಗಳನ್ನ ಬೇರೆ ಬುಕ್ಸ್ಗಳನ್ನ ಓದಿರಬೇಕು, ಬೇರೆ ಸೋರ್ಸನ್ನು ನಾವು ನೋಡ್ಕೊಂಡಿರಬೇಕು. ಆವಾಗ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಹೊರತು ಡೈರೆಕ್ಟಾಗಿ ಗೊತ್ತಾಗಂಗಿಲ್ಲ. ಓನ್ಲಿ ಪುಸ್ತಕೀಯ ರೂಪದಲ್ಲಿ ನಾವು ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ದಲ್ಲಿ ನಮಗೆ ಹೆಲ್ಪ್ ಆಗಂಗಿಲ್ಲ ಅನ್ನಲಿಕ್ಕೆ ಇದೊಂದು ಪಕ್ಕಾ ಕನ್ಫರ್ಮೇಷನ್ ಇದು. ಓಕೆನಾ. ಇನ್ನು ಬೆಲೆ, ಆದಾಯ ಮತ್ತು ಬದಲಿ ಪರಿಣಾಮಗಳಂತ ಬರ್ತವೆ. ಇದು ಹೇಗಿದೆ ಅಂತಂದರೆ ಇದು ಭಾಳ ವಿಶೇಷವಾಗಿರುವಂಥ ಕಾನ್ಸೆಪ್ಟ್. ಇದು ಭಾಳ ಕನ್ಫ್ಯೂಷನ್ ಕೂಡ ಆಗ್ತಾ ಇರತ್ತೆ. ಆದರೆ ಇಲ್ಲಿ ಪರಿಣಾಮಗಳ ಬಗ್ಗೆ ನಾವು ನೋಡಬೇಕು. ಬೆಲೆ ಪರಿಣಾಮ ಅಂದರೆ ಏನು, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ. ಓಕೆನಾ. ಈ ರೀತಿಯಾಗಿ ಪರಿಣಾಮ. ಆದಾಯ ಅಂತಂದರೆ ಆದಾಯ ಹೆಚ್ಚಾದಾಗ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತೆ, ಆದಾಯ ಕಡಿಮೆ ಆದಾಗ ಸರಕು ಬೇಡಿಕೆ ಕಡಿಮೆ ಆಗುತ್ತೆ. ಇಂಥ ಪರಿಣಾಮವನ್ನು ಡಯಾಗ್ರಾಮೆಟಿಕಲಿ ಹೇಳ್ಕೊಡ್ತೀವಿ. ಬಟ್ ಕ್ವಶನ್ ಹಂಗೆ ಕೇಳ್ಬೋದು. ಇನ್ನೊಂದು ವಿಚಾರ ಗೊತ್ತಿರಲಿ, ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸನ್ನು ಕೇಳುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಡಯಾಗ್ರಾಮ್ ಕೂಡ ನಮಗೆ ಕೊಟ್ಟು ಅದರಲ್ಲಿರುವಂಥ ರಿಲೇಷನ್ಶಿಪ್ಪನ್ನು ಕೂಡ ಕೇಳಬಹುದು. ಓಕೆನಾ. ಸೊ ಇದು ಕೂಡ ನಮ್ಮ ಗಮನಕ್ಕೆ ಇರಲಿ. ಇಲ್ಲ ಓನ್ಲಿ MCQ ಕ್ವಶನ್ ಕೇಳ್ತಾರೆ ಓಕೆ, ಬಟ್ ಅದರಲ್ಲಿ ಡಯಾಗ್ರಾಮ್ ಕೇಳ್ತಾರೆ ಇಲ್ವಾ ಅಂತ ಅನ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಹಿಂದಿನ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಡಯಾಗ್ರಾಮನ್ನು ಕೇಳಿದ್ದಾರೆ, ಡಯಾಗ್ರಾಮ್ ಕೊಟ್ಟು ಅದರ ಮೀನಿಂಗ್ ಕೇಳಿದ್ದಾರೆ. ಓಕೆನಾ. ಸೊ ಅದರ ರೇಖೆಗಳ ಹೆಸರು ಕೇಳ್ತಾರೆ. ಸೊ ಏನೋ ಒಂದು ಟ್ವಿಸ್ಟ್ ಮಾಡ್ತಿರ್ತಾರೆ ಕ್ವಶನ್ಸನ್ನು. ಓಕೆ. ಇನ್ನೂ ಕ್ವಶನ್ಸ್ ಬರ್ಬೋದಾಗಿದ್ದು ಎಲ್ಲಿಂದ ಅಂದರೆ ವಸ್ತುಗಳ ವಿಧಗಳು ಅಂತ ಬರ್ತವೆ. ಓಕೆನಾ. ನಾರ್ಮಲ್, ಇನ್ಫೀರಿಯರ್ ಆ್ಯಂಡ್ ಗಿಫನ್ ಗೂಡ್ಸ್ ಅಂತ ಬರ್ತವೆ. ಸೊ ಇನ್ನೂ ಕೆಲವೊಂದು ಅದಾವೆ. ಇಲ್ಲಿ ಒಂದು 3 ಇಂಪಾರ್ಟೆಂಟ್ ಮೆನ್ಷನ್ ಮಾಡಿದನು, ಬಟ್ ಇದನ್ನು ಹೊರತುಪಡಿಸಿ ಇನ್ನೂ ಬರ್ತವೆ. ಅವುಗಳ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಓಕೆನಾ. ಭಾಳ ಬರ್ತವೆ. ಸೊ ಒಂದು ಸಾಮಾನ್ಯ, ಕೆಳದರ್ಜೆಯ, ಗಿಫನ್, ಇನ್ನೂ ಕೂಡ ಬೇರೆ ಒಂದು ಸರಕುಗಳ ವಿಧಗಳು ಇದ್ದೇ ಇರ್ತಾವೆ. ಸೊ ಅವುಗಳನ್ನ ನೋಡ್ಕೊಳ್ಬೇಕಾಗತ್ತೆ. ರಿಲೇಟೆಡ್ ಕ್ವಶನ್ಸ್ಗಳು ಇದ್ರ ಮೇಲೆ ಜಾಸ್ತಿ ಕ್ರಿಯೇಟ್ ಆಗಿದ್ದಾವೆ. ಇನ್ನು ಬರುವಂಥದ್ದು ಮಿಸ್ ಆಗದೇ ಇರುವಂತಹ ಕ್ವಶನ್ಸು ಎಲ್ಲಿ ಬರ್ತಾವೆ ಅಂದ್ರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್.
ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಗೆ ಮ್ಯಾಥಮೆಟಿಕಲ್ ಫಾರ್ಮುಲಾವನ್ನು ಯೂಸ್ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಕಂಪಲ್ಸರಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ತಯಾರಾಗಿರಬೇಕು. ಇಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ. ಬೆಲೆ ಅಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಓಕೆ. ಇನ್ನೊಂದು ಬರುತ್ತೆ ಆ್ಯಕ್ಚುಲಿ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕೂಡ ಬರುತ್ತೆ. ಸೊ ಇವುಗಳ ಒಂದು ಡಿಫ್ರೆನ್ಸ್ ಏನು, ಇವುಗಳ ಟೈಪ್ಸ್ ಏನು, ಇವುಗಳ ಡಯಾಗ್ರಾಮೆಟಿಕ್ ಪ್ರೆಸೆಂಟೇಷನ್ ಮಾಡಿದಾಗ ಅವುಗಳ ಮೀನಿಂಗ್ ಏನಾಗುತ್ತೆ, ರೇಖೆಗಳು ಹೆಂಗಿರ್ತಾವೆ, ರೇಖೆಗಳ ಆಕಾರವೇನು, ಸೊ ಎವ್ರಿಥಿಂಗ್ ಓಕೆ. ನಾವು ಭಾಳ ಡೆಪ್ತ್ ಇರುತ್ತೆ ಇನ್ಫಾರ್ಮೇಷನ್ ನೋಡ್ಕೊಳ್ಬೇಕಾಗತ್ತೆ. ಇನ್ನು ರಿವಲ್ ಪ್ರಿಫರೆನ್ಸ್ ಥಿಯರಿ, ಅಭಿವ್ಯಕ್ತ ಒಲವಿನ ಸಿದ್ಧಾಂತ, ಇದು ಸ್ಯಾಮ್ಯುಯಲ್ಸನ್ ಅವ್ರು ಹೇಳಿರುವಂಥದ್ದು. ಇದಂತೂ ಮೇ ಬಿ ಇಲ್ಲಿ ಕ್ವಶನ್ ಒಂದಂತೂ ಫಿಕ್ಸ್ ಬಂದುಬಿಡುತ್ತೆ. ಇದಕ್ಕಿಂತ ಹೆಚ್ಚು ಕೂಡ ಬರ್ಬೋದು. ಒಂದಂತೂ ಕ್ವಶನ್ ಫಿಕ್ಸ್ ಕೇಳ್ತಾರೆ. ಸೊ ಇಲ್ಲಿ ನಾನು ಡಿಸ್ಕಷನ್ ಮಾಡಿರೋದು ಎಲ್ಲ ಇಂಪಾರ್ಟೆಂಟ್ ಮೈಕ್ರೋ ಎಕನಾಮಿಕ್ಸ್ ರಿಲೇಟೆಡ್, ಅದರೊಳಗಡೆ ಅನುಭೋಗಿಯ ವರ್ತನೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ನಾವು ಓದ್ಕೊಳ್ಳೇಬೇಕಾಗಿರುವಂಥದ್ದು ಮತ್ತು ನೆನಪಿಟ್ಟುಕೊಳ್ಳಬೇಕಾಗಿರುವಂಥದ್ದು ಮತ್ತು ಇದರ ಕಾನ್ಸೆಪ್ಟ್ಗಳ ಬಗ್ಗೆ ಇನ್ ಡೆಪ್ತ್ ಆಗಿ ತಿಳ್ಕೊಳ್ಬೇಕಾಗಿದ್ದು ಅವಶ್ಯಕತೆ ಇದೆ ಅನ್ನೋದು ಕನ್ಫರ್ಮ್. ಇಷ್ಟು ನೀವು ಓದ್ಕೊಂಡ್ರಿ ಅಂತಂದರೆ ಐ ಥಿಂಕ್ ಇದರ ಮೇಲೆ ಓಕೆನಾ, ಈ ಒಂದು ಅನುಭೋಗಿಯ ವರ್ತನೆಯ ಸಿದ್ಧಾಂತ ಮೇಲೆ ನಾವು ಒಂದು ಎರಡು ಕ್ವಶನ್ ಅಂತೂ ಫಿಕ್ಸ್ ಬರ್ತವೆ. ಎರಡು ಅಥವಾ 3 ಕ್ವಶನ್ ಕೂಡ ಬರಬಹುದು, ಚಾನ್ಸಸ್ ಜಾಸ್ತಿ ಇದೆ ಓಕೆನಾ. 3 ಕ್ವಶನ್ಸ್ ಕೂಡ ಬರ್ಬೋದು ಅಥವಾ 3ಕ್ಕಿಂತ ಹೆಚ್ಚು ಕ್ವಶನ್ ಬರೋಕ್ಕೆ ಚಾನ್ಸಸ್ ಇದೆ ಫಿಕ್ಸ್. ಯಾಕಂದರೆ ಇದು ಅನುಭೋಗಿ ವರ್ತನೆ ಸಿದ್ಧಾಂತ ಇಂಪಾರ್ಟೆಂಟ್ ಇರೋದ್ರಿಂದ 3ಕ್ಕಿಂತ ಹೆಚ್ಚು ಕ್ವಶನ್ ಬರಲಿಕ್ಕೆ ಚಾನ್ಸಸ್ ಇದೆ ಓಕೆನಾ. ಸೊ ಇದಿಷ್ಟಿರಲಿ, ವಿಡಿಯೋ ಭಾಳ ಲೆಂದಿ ಆಗೋದ್ರಿಂದ ಸೊ ಈ ಒಂದು ಕಾನ್ಸೆಪ್ಟನ್ನು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದನು. ಸೊ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಮೈಕ್ರೋ ಎಕನಾಮಿಕ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಗಳಿದಾವ, ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಓದ್ಕೊಳ್ಬೇಕಾಗಿದೆ ಮತ್ತು ನೆಟ್ ಮತ್ತು ಸೆಟ್ ಎಕ್ಸಾಮ್ಗೆ ಯಾವ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಮತ್ತೆ ನಾವು ಡಿಸ್ಕಷನ್ ಮಾಡೋಣ.